ಸಾಧಾರಣವಾಗಿ 30+ ಆದ ತಕ್ಷಣವೇ ಸ್ಕಿನ್ನಲ್ಲಿ ರಿಂಕಲ್ಸ್ ಆಗೋದು, ಏಜಿಂಗ್ ಫ್ಯಾಕ್ಟರ್ಸ್ ಆಗೋದು ತುಂಬಾ ಜಾಸ್ತಿ ಆಗಿರುತ್ತೆ. ಅದನ್ನು ಮನೇಲೇ ಈಸಿಯಾಗಿ ಹೇಗೆ ರಿಡ್ಯೂಸ್ ಮಾಡ್ಕೊಳ್ಬೋದು, ಯಾವುದೇ ರೀತಿಯ ಕೆಮಿಕಲ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ದಿರಾ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಸ್ವಲ್ಪ ಏಜ್ ಆಗ್ತಿದ್ದಂಗೆ ಫೈನ್ ಲೈನ್ಸ್ ಆಗೋದು, ಸ್ಕಿನ್ ಎಲ್ಲ ಡಲ್ ಆಗೋದು ಅಥವಾ ಗ್ಲಾಸಿನೆಸ್ ಇಲ್ಲದೆ ಇರೋವಂಥದ್ದು ಇದೆಲ್ಲ ಕ್ವೈಟ್ ಕಾಮನ್. ಇದಕ್ಕೋಸ್ಕರ ಯಾವುದೋ ಕೊಲಾಜನ್ ಬೂಸ್ಟಿಂಗ್ ಕ್ರೀಮ್ ಅಥವಾ ಸೀರಮ್ಗಳನ್ನ ಅಪ್ಲೈ ಮಾಡ್ಕೊಳ್ಳೋಂಥ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ಮನೇಲೇ ಸಿಗುವಂಥ ಸ್ಯಾಫ್ರನ್ ಅಂದರೆ ಕೇಸರಿ ಅಂತ ಏನು ಹೇಳ್ತೀವಿ, ಇದು ಒಂದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯೆಲ್ಲ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಹಾಲನ್ನು ಬಿಸಿ ಮಾಡಿದ ತಕ್ಷಣ ಈ ಸ್ಯಾಫ್ರನನ್ನು ಹಾಕಿದ ತಕ್ಷಣ ನ್ಯಾಚುರಲ್ ಆಗಿರೋಂಥ ಸ್ಯಾಫ್ರನ್ ಮಿಲ್ಕ್ ನಿಮ್ದಾಗುತ್ತೆ. ಇದನ್ನು ಸ್ವಲ್ಪ ಕಲ್ಸಕ್ಕರೆ ಹಾಕೊಂಡು ಕುಡಿಯೋದ್ರಿಂದ ಇಂಟರ್ನಲ್ಲಿ ಕೂಡ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ಇದ್ರ ಜೊತೆಗೆ ಇದನ್ನು ಫೇಸ್ ಕ್ಲೆನ್ಸರ್ ಆಗಿ ಯೂಸ್ ಮಾಡೋದ್ರಿಂದ ಅಥವಾ ನಿಯಮಿತವಾಗಿ ಇದನ್ನು ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಏಜನ್ನು ರಿವರ್ಸ್ ಮಾಡ್ತಾ ಬರ್ಬೋದು. ಯಾವಾಗಲೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರಬೇಕಂದ್ರೆ ಖಂಡಿತವಾಗ್ಲೂ ಈ ಸ್ಯಾಫ್ರನ್ ಮಿಲ್ಕ್ನ ಅಥವಾ ಸ್ಯಾಫ್ರನ್ ಕ್ಲೆನ್ಸಿಂಗ್ ಮಿಲ್ಕ್ನ ಯೂಸ್ ಮಾಡ್ತಾ ಬನ್ನಿ. ಇನ್ನು ಯಾರಿಗೆಲ್ಲ ತುಂಬ ಡ್ರೈ ಆಗಿರುತ್ತೆ, ಸ್ಕಿನ್ ಯಾವಾಗಲೂ ಡಲ್ ಆಗಿರುತ್ತೆ, ಕೆಲವು ಸತಿ ಪೀಲಿಂಗ್ ಎಲ್ಲ ಆಗ್ತಾ ಇರುತ್ತೆ. ಇನ್ಫ್ಯಾಕ್ಟ್ 40+ ಆದಮೇಲಂತೂ ಈಗ ನಾನು ಹೇಳ್ಕೊಡೋ ಫಾರ್ಮುಲಾನ ಖಂಡಿತವಾಗ್ಲೂ ಯೂಸ್ ಮಾಡಿ. ಇದಕ್ಕೆ ಬೇಕಾಗಿರೋದು ಕೇವಲ ಎರಡೇ ಇಂಗ್ರೀಡಿಯೆಂಟ್. ಮನೇಲೆ ಸಿಗುವಂಥ ಬೆಣ್ಣೆಗೆ ಸ್ವಲ್ಪ ಕೇಸರಿನ ಹಾಕಿ ಡಬಲ್ ಬಾಯ್ಲ್ ಮಾಡಬೇಕು. ಡೈರೆಕ್ಟ್ ಹೀಟ್ ಮಾಡಬೇಡಿ, ಅದು ತುಪ್ಪ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಕೆಳಗಡೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕಿ ಒಂದು ಬೌಲಲ್ಲಿ ಬೆಣ್ಣೆ ಮತ್ತು ಸ್ಯಾಫ್ರನನ್ನು ಹಾಕಿ ಡಬಲ್ ಬಾಯ್ಲಿಂಗ್ ಮಾಡ್ತಾ ಬನ್ನಿ. 2-3 ನಿಮಿಷ ಬಿಸಿ ಮಾಡಿದ್ರೆ ಸಾಕಾಗುತ್ತೆ. ನ್ಯಾಚುರಲಿ ಅರೋಮ್ಯಾಟಿಕ್ ಆಗಿರುವಂಥ ಒಂದು ಗೋಲ್ಡನ್ ಕಲರ್ ಕ್ರೀಮ್ ನೀವು ತಯಾರಿಸಿರ್ತೀರ. ಸೊ ಇದನ್ನು ರೆಗ್ಯುಲರಾಗಿ ಅಥವಾ ವಾರದಲ್ಲಿ 2 ಸತಿ ಆದರೂ ಫೇಸಿಗೆ ಅಪ್ಲೈ ಮಾಡಿಕೊಂಡು 10 ನಿಮಿಷ ಮಸಾಜ್ ಮಾಡಿ ಸ್ವಲ್ಪ ಸನ್ ಬಾತ್ ಮಾಡಿ ಆನಂತರ ಕಡಲೆ ಹಿಟ್ಟಲ್ಲಿ ವಾಶ್ ಮಾಡೋದ್ರಿಂದ ಏಜಿಂಗ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೀವಿ, ಫೈನ್ ಲೈನ್ಸ್, ರಿಂಕಲ್ಸ್, ಡಲ್ನೆಸ್ ಇದೆಲ್ಲದನ್ನು ರೆಡ್ಯೂಸ್ ಮಾಡ್ತಾ ಬರ್ಬೋದು. ಖಂಡಿತವಾಗ್ಲೂ ಈ ಫಾರ್ಮುಲಾನ ವಾರದಲ್ಲಿ 2-3 ಸತಿ ನೀವು ಟ್ರೈ ಮಾಡ್ತಾ ಬನ್ನಿ. ಇನ್ನು ಒಂದು 15 ದಿವಸಕ್ಕೊಂದು ಸತಿ ಫೇಸ್ ಪ್ಯಾಕ್ ಹಾಕ್ಕೊಳ್ಬೇಕು. ಯಾವ ಥರ ಫೇಸ್ ಪ್ಯಾಕ್ ಹಾಕ್ಕೊಂಡ್ರೆ ಏಜ್ ಫ್ಯಾಕ್ಟರ್ಸ್ನ ರಿವರ್ಸ್ ಮಾಡ್ಬೋದು ಅಂತ ಕೇಳ್ತಾ ಇದ್ದೀರಾ? ಈ ಸ್ಯಾಫ್ರನನ್ನು ತೊಗೊಂಡು ಸ್ವಲ್ಪ ಓಟ್ಸ್ ಜೊತೆಗೆ ಹಾಕಿ ಬಿಸಿ ಹಾಲಲ್ಲಿ ಕಲಿಸ್ಬೇಕು. ನೀಟಾಗಿ ಕಲಸಿ ಸ್ವಲ್ಪ ಬೆಚ್ಚಗಿರುವಾಗಲೇ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಇದು ಮ್ಯಾಜಿಕಲ್ ಫೇಸ್ ಪ್ಯಾಕ್ ಆಗಿ ಕನ್ವರ್ಟ್ ಆಗುತ್ತೆ. ಇದೇ ಜಾಗದಲ್ಲಿ ನಮ್ಮ ಪಾರ್ಲರಲ್ಲಿ ನಾವು ಅದನ್ನು ಆಲ್ಮಂಡ್ಸ್ ಜೊತೆ ಕೂಡ ಹಾಕ್ತೀವಿ. ಅಂದರೆ ಬಾದಾಮಿನ ನೆನೆಸಿ ಗ್ರೈಂಡ್ ಮಾಡುವಾಗ ಕೇಸರಿ ದಳೆಗಳನ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಇಲ್ಲಿ ನೀರಿನ ಬದಲಿಗೆ ಹಾಲು, ಮಿಲ್ಕ್ ಕ್ರೀಮ್ ಅಥವಾ ನಾವು ತೆಂಗಿನ ಹಾಲನ್ನ ಕೂಡ ಯೂಸ್ ಮಾಡ್ತಾ ಇರ್ತೀವಿ. ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ತಿನ್ನೋದಲ್ಲ, ಇದನ್ನು ಫೇಸ್ ಪ್ಯಾಕ್ ಆಗಿ ಅಪ್ಲೈ ಮಾಡ್ತಾ ಬರಬೇಕು. ಇದರಿಂದ ಏಜ್ ರಿವರ್ಸ್ ಆಗೋದು ಖಂಡಿತವಾಗ್ಲೂ ನೀವು ನೋಟಿಸ್ ಮಾಡ್ತಾ ಬರ್ತಿರ್ತೀರ. ಇನ್ನು ಬಾಡಿ ಲೋಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕಾ ಅಥವಾ ನಿಮಗೆ ಆಯಿಲಿ ಸ್ಕಿನ್ ಇದೆ, ಈ ಥರ ಕ್ರೀಮಿ ಓರಿಯೆಂಟೆಡ್ ಬೇಡ ಅಂತ ಅನ್ನೋರು ಫ್ರೆಶ್ ಆಗಿ ಸಿಗುವಂಥ ಅಲೋವೆರಾ ಜೆಲ್ಲನ್ನು ಕೂಡ ಯೂಸ್ ಮಾಡ್ಬೋದು. ಅಲೋವೆರಾ ಬದಲಿಗೆ ನೀವು ಅಗಸೆ ಬೀಜ ಅಂತ ಏನು ಸಿಗುತ್ತೆ, ಆ ಅಗಸೆ ಬೀಜನ ಸ್ವಲ್ಪ ಚೆನ್ನಾಗಿ ಕುದಿಸಿದಾಗ ಅದರದ್ದು ಜೆಲ್ ಕನ್ಸಿಸ್ಟೆನ್ಸಿ ಕನ್ವರ್ಟ್ ಆಗುತ್ತೆ. ಆ ಜೆಲ್ಲನ್ನು ತಗೊಂಡು ಸ್ವಲ್ಪ ಕೇಸರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ರಿಸರ್ವ್ ಕೂಡ ಮಾಡ್ತಾ ಬರ್ಬೋದು. ಇದನ್ನು ಫೇಸ್ ಜೆಲ್, ಮಸಾಜಿಂಗ್ ಜೆಲ್ ಅಥವಾ ಬಾಡಿ ಲೋಷನ್ ಆಗಿ ಕೂಡ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಟ್ಯಾನ್ ಆಗೋದು ರಿಡ್ಯೂಸ್ ಆಗುತ್ತೆ. ಸಣ್ಣ ಪುಟ್ಟ ಪ್ರಿಕ್ಲಿ ಹೀಟ್ ಅಂತ ಏನು ಹೇಳ್ತೀವಿ, ಬಾಡಿ ರ್ಯಾಷಸ್ ಕೂಡ ರಿಡ್ಯೂಸ್ ಆಗ್ತಾ ಬರುತ್ತೆ. ಹೀಗೆ ಮಲ್ಟಿಪಲ್ ಬೆನಿಫಿಟ್ಸ್ ಇರುವಂಥ ಸ್ಯಾಫ್ರನ್ ಬಟರ್, ಸ್ಯಾಫ್ರನ್ ಮಿಲ್ಕ್ನ ಖಂಡಿತವಾಗ್ಲೂ ನಿಮ್ಮ ಬ್ಯೂಟಿ ರೆಜಿಮಲ್ಲಿ ಆ್ಯಡ್ ಮಾಡ್ತಾ ಬನ್ನಿ. ಸೊ ಇದೇ ರೀತಿ ಫೇಸ್ ಪ್ಯಾಕ್ಗಳನ್ನ ಹಾಕೊಳ್ಳೋದ್ರಿಂದ ಸ್ಕಿನ್ ಏನೋ ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ ಬೆನಿಫಿಟ್ಸ್ ಕೂಡ ಮಾಡ್ಕೊಳ್ಬೋದು ಈ ಸ್ಯಾಫ್ರನನ್ನು ಯೂಸ್ ಮಾಡಿ. ಪ್ರತಿನಿತ್ಯ ಅಲ್ಲದಾದರೂ ವಾರದಲ್ಲಿ 2 ಸತಿ ಆದರೂ ಕೇಸರಿ ದಳಗಳನ್ನ ಹಾಕಿ ನೆನೆಸಿಟ್ಟಿರೋ ಬಾದಾಮಿನ ಹಾಕಿ ಕಲ್ಲು ಸಕ್ಕರೆನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ. ಇದನ್ನು ಜಿಮ್ಗೆಲ್ಲ ಹೋಗೋರು ಯಾವುದೋ ಫ್ಯಾನ್ಸಿ ಪ್ರೋಟೀನ್ ಶೇಕ್ ಕುಡಿಯೋ ಬದಲಿಗೆ ಸ್ವಲ್ಪ ಬಾಳೆಹಣ್ಣನ್ನು ಆ್ಯಡ್ ಮಾಡಿಕೊಂಡು ಪ್ರೋಟೀನ್ ಮಿಲ್ಕ್ ಶೇಕ್ ಥರ ಮಾಡಿಕೊಂಡು ಅದನ್ನು ಕಂಟಿನ್ಯೂಸ್ ಆಗಿ ಅಂದರೆ ವಾರದಲ್ಲಿ 1 ಸತಿ ಅಥವಾ 2 ಸತಿ ತೊಗೊಳ್ಳೋದ್ರಿಂದ ಬಾಡಿ ಡಿಟಾಕ್ಸ್ ಆಗೋದ್ರ ಜೊತೆಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಇರುತ್ತೆ, ಗಟ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದನ್ನು ನಾವು ಕೇಸರಿನ ಪ್ರತಿನಿತ್ಯ ಈ ಫುಡ್ ಐಟಮ್ಗಳಲ್ಲೂ ಯೂಸ್ ಮಾಡ್ತಾ ಬರ್ಬೋದು. ನಾವು ಮಾಡುವಂಥ ಪಾಯಸದಲ್ಲಾಗಿರ್ಬೋದು ಅಥವಾ ತೀರ್ಥದಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ಕೂಡ ಸಾಕಷ್ಟು ಇಮ್ಯುನಿಟಿ ಬೂಸ್ಟ್ ಆಗೋದ್ರಿಂದ ತುಂಬಾ ಫ್ರೀಕ್ವೆಂಟಾಗಿ ನಾವು ಜ್ವರ ಬರೋವಂಥದ್ದನ್ನು ರೆಡ್ಯೂಸ್ ಮಾಡ್ತಾ ಬರ್ಬೋದು. ಕೆಲವರಿಗೆ ವೀಸಿಂಗ್ ಪ್ರಾಬ್ಲಮ್ ಇರುತ್ತೆ, ಆ ಥರದನ್ನು ಕೂಡ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಇನ್ನು ಕೆಲವರಿಗೆ ಬಾಡಿಲಿ ಅಲರ್ಜೀಸ್ ಆಗ್ತಾ ಇರುತ್ತೆ, ಅಂದರೆ ಬ್ಲಡ್ ಇಂಪ್ಯೂರಿಫಿಕೇಷನಿಂದ ಬಾಡಿಲಿ ಸಾಕಷ್ಟು ರೀತಿಯ ಅಲರ್ಜೀಸ್ ಆಗ್ತಾ ಇರುತ್ತೆ, ಅದನ್ನು ಕೂಡ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಇಷ್ಟೆಲ್ಲ ಟೈಮೇ ಇರೋದಿಲ್ಲ ಅಂತಂದರೆ ನಿಮ್ಮ ವಾಟರ್ ಬಾಟ್ಲ್ ಒಳಗಡೆ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿ
ಅದಕ್ಕೆ ಸ್ವಲ್ಪ ಕೇಸರಿ ದಳಗಳನ್ನ ಹಾಕಿ ನಿಯಮಿತವಾಗಿ ಈ ನೀರನ್ನು ಕುಡಿಯೋದ್ರಿಂದ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಇದನ್ನು ಕೂಲರ್ ಆಗಿ ಕೂಡ ಮಾಡ್ಕೊಳ್ಬೋದು, ಅಂದರೆ AC ಫಿಟ್ ಮಾಡ್ತೀವಲ್ಲ ಆ ರೀತಿ ಅಲ್ಲ, ಬಾಡಿ ಕೂಲರ್ ಆಗಿ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ಸಬ್ಜಾ ಸೀಡ್ಸ್ ಅಂತ ಸಿಗುತ್ತೆ, ಇದನ್ನು ನೆನೆಸಿ ಅದ್ರ ಜೊತೆಗೆ ನೀರು ಹಾಕಿ ಕೇಸರಿ ದಳಗಳನ್ನ ಹಾಕಿ ಕಲ್ ಸಕ್ಕರೆಯ ಜೊತೆಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ರೆಗ್ಯುಲರ್ ಆಗಿ ಕುಡಿಯೋದ್ರಿಂದ ಎಕ್ಸಸ್ ಆಫ್ ಹೀಟಿಂದ ಬರುವಂಥ ಪಿಂಪಲ್ ಕೂಡ ರೆಡ್ಯೂಸ್ ಆಗ್ಬೋದು. ಕೆಲವರಿಗೆ ಕೈ ಕಾಲು ಉರಿತಾ ಇರುತ್ತೆ ಅಥವಾ ನೆತ್ತಿ ಕೂಡ ಬಿಸಿ ಆಗ್ತಾ ಇರುತ್ತೆ. ಈ ಸಮ್ಮರಲ್ಲಿ ಒಂದು ಒಳ್ಳೆ ಕೂಲಿಂಗ್ ಡ್ರಿಂಕ್ ಆಗಿ ನೀವು ಯಾವುದೋ ಫ್ಯಾನ್ಸಿ ಅಥವಾ ಕೆಮಿಕಲ್ ಓರಿಯೆಂಟೆಡ್ ಡ್ರಿಂಕ್ನ ಕುಡಿಯೋ ಬದಲಿಗೆ ಈ ಸಬ್ಜಾ ಸೀಡ್ಸ್ ಹಾಕಿರುವಂಥ ಕೇಸರಿ ಮಿಶ್ರಿತ ಜ್ಯೂಸನ್ನು ನೀವು ನಿಯಮಿತವಾಗಿ ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಂದು ನೆನಪಿಟ್ಕೊಳ್ಳಿ, ಎಲ್ಲೇ ಆಗಲಿ ಹೆಲ್ತ್ ಬೆನಿಫಿಟ್ಗಾಗಲಿ ಅಥವಾ ಬ್ಯೂಟಿ ಬೆನಿಫಿಟ್ಟಿಗೆ ನಾವು ಕೇಸರಿ ದಳಗಳನ್ನ ಯೂಸ್ ಮಾಡಿದ್ದಾಗ ಹುಳಿ ಪದಾರ್ಥಗಳನ್ನು ಯೂಸ್ ಮಾಡೋದು ನಿಷಿದ್ಧ ಅಂತ ಹೇಳ್ತೀವಿ. ಅಂದರೆ ಇದಕ್ಕೆ ವಿರುದ್ಧ ಆಹಾರ ಅಥವಾ ವಿರುದ್ಧ ಔಷಧಿ ಅಂತ ಕೂಡ ಹೇಳ್ತಿರ್ತೀವಿ. ಕೆಲವರು ಚೆನ್ನಾಗಿ ಸ್ಯಾಫ್ರನ್ ಹಾಕಿ ನಿಂಬೆಹಣ್ಣಿನ ರಸ ಹಿಂಡ್ಬಿಟ್ಟು ಅದನ್ನು ನಾವು ಅಂದರೆ ಕನ್ಸ್ಯೂಮ್ ಮಾಡ್ತಾ ಬರ್ತಿರ್ತಾರೆ, ಹಾಗೆ ಮಾಡಬಾರ್ದು. ಸೊ ಎಲ್ಲೇ ನೀವು ಕೇಸರಿ ದಳಗಳನ್ನ ಯೂಸ್ ಮಾಡಿದಾಗ ಲೆಮನ್ ಅಥವಾ ಹುಳಿ ಅಂಶದ ಪದಾರ್ಥಗಳನ್ನು ಖಂಡಿತವಾಗ್ಲೂ ಯೂಸ್ ಮಾಡಬೇಡಿ. ಬ್ಯೂಟಿ ಬೆನಿಫಿಟ್ಸ್ ಮಾಡ್ಕೊಳ್ಬೇಕಂದ್ರೂ ಅಷ್ಟೇ, ಕೆಲವರು ಲೆಮನ್ ಜ್ಯೂಸ್ ಜೊತೆಗೆ ಕೇಸರಿನ ಮಿಕ್ಸ್ ಮಾಡಿ ಮುಲ್ತಾನಿ ಮಿಟ್ಟಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ಫೇಸ್ ಪ್ಯಾಕ್ ಎಲ್ಲ ಅಪ್ಲೈ ಮಾಡ್ಕೊಳ್ತಾರೆ. ಮುಲ್ತಾನಿ ಮಿಟ್ಟಿ ಆಗಲಿ ಅಥವಾ ಲೆಮನ್ ಜ್ಯೂಸ್ ಆಗಲಿ ಈ ಕೇಸರಿ ಜೊತೆ ಯೂಸ್ ಮಾಡೋದ್ರಿಂದ ಅದು ವಿರುದ್ಧ ಔಷಧಿಯಾಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಅಡ್ವರ್ಸ್ ಆ್ಯಕ್ಷನ್ ಆಗೋ ಚಾನ್ಸಸ್ ಇರೋದ್ರಿಂದ ಇದನ್ನು ಅವಾಯ್ಡ್ ಮಾಡ್ತಾ ಬರೋದು ಒಳ್ಳೆಯದು. ಸ್ನೇಹಿತರೆ ನಮಸ್ತೆ. ಮಾತೃಭೂಮಿ ಸೇವಾ ಫೌಂಡೇಶನ್ ಸತತವಾಗಿ 15 ವರ್ಷಗಳಿಂದ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ನಮ್ಮಲ್ಲಿ ಅನಾಥ ಮಕ್ಕಳು ಮತ್ತೆ ಸೌಲಭ್ಯವಂಚಿತ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸ, ಊಟ, ವಸತಿ ಇನ್ನಿತರ ವಿಚಾರಗಳಲ್ಲಿ ಸಪೋರ್ಟ್ ಮಾಡ್ತಾ ಬರ್ತಿದ್ವಿ. ನಮ್ಮಲ್ಲಿ ಓದಂತಹ ಮಕ್ಕಳು ಇಂಜಿನಿಯರಿಂಗ್ ಒಂದು 8 ಜನ, MBBS ಒಬ್ಬರು, LLB ಒಂದು 3 ಜನ ಮಾಡಿ ಅವ್ರ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಇನ್ನು ಈ ರೀತಿ ಇರುವಂತಹ ಅವಶ್ಯಕ ಇರುವಂತಹ ಮಕ್ಕಳಿಗೋಸ್ಕರ ಈಗ ಕೆಲವೇ ದಿನಗಳಲ್ಲಿ ನಾವು ಒಂದು ಬಿಲ್ಡಿಂಗ್ ನ ಲೋಕಾರ್ಪಣೆ ಮಾಡ್ತಿದ್ದೀವಿ. ಈ ಒಂದು ಉನ್ನತವಾದಂತಹ ಕೆಲಸಕ್ಕೆ ಯಾರಾದರೂ ಕೈ ಜೋಡಿಸಬೇಕು ಅಂತ ಮನಸ್ಸಿದ್ದೀವಿ. ಕೆಳಗಡೆ ಕಾಣ್ತಿರುವಂತಹ ನಂಬರ್ಗೆ ಸಂಪರ್ಕಿಸಿ. ಇದೇ ಥರನೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋಸ್ಗಾಗಿ ಫಾಲೋ ಮಾಡ್ತಾ ಇರಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್.